ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ಹಾವೇರಿಯ ಒಂದು ಸುದ್ದಿಯನ್ನು ಇವತ್ತು ತಂದಿದ್ದೀವಿ. ಇದು ಅನ್ನದಾತನಿಗೆ ಸಂಬಂಧಪಟ್ಟ ಸುದ್ದಿ. ವೀಕ್ಷಕರೇ, ನಮಗೆ ಈಗಲೂ ಅಷ್ಟೇ ಸುದ್ದಿ ಮಾಡೋದಕ್ಕೆ ತುಂಬ ಸುದ್ದಿಗಳಿದೆ, ಆದರೆ ಜನಪರವಾದ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಅದಕ್ಕಾಗಿ ಸೂಪರ್ 3 ವೇದಿಕೆಯನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಆ ಗ್ರಾಮದ ಅನ್ನದಾತನ ಗೋಳು ಕೇಳೋರು ಯಾರೂ ಇಲ್ಲ. ಕಾಲುವೆ ಒಡೆದು ರೈತರ ಬದುಕು ಬರ್ಬಾದಾಗಿದೆ. ಒಂದೋ ನೀರು ಸಿಗೋದಿಲ್ಲ, ಕೊನೆಗೂ ಕಾಲುವೆ ಮಾಡಿದ್ದಾರೆ. ಈಗ ಕಾಲುವೆ ಒಡೆದೋಗಿದೆ. ಆದರೆ ಕಾಲುವೆ ಒಡೆದಾದ ನಂತರ ಆ ಕಾಲುವೆಗೆ ಸಂಬಂಧಪಟ್ಟ ಕೆಲವು ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಎಲ್ಲ ಇರುತ್ತಲ್ಲ, ಅವ್ರು ಏನು ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಕಾಲುವೆ ಒಡೆದು ರೈತರ ಅನ್ನದಾತನ ಜೀವನ ಬರ್ಬಾದಾಗ್ತಾ ಇದೆ. ಇತ್ತ ಒಂದು ಕಡೆ ಕರೆಂಟ್ ಕಟ್ ಮಾಡಿದ್ದಾರೆ, ಕಾಲುವೆ ಒಡೆದೋಗಿದೆ, ಕರೆಂಟ್ ಕಟ್ ಮಾಡಿದ್ದಾರೆ. ಒಣಗಿದ ಫಸಲಿಗೆ ಈ ಫಸಲು ಒಣಗೋಗಿದೆ. ಎಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಈ ಅನ್ನದಾತ ಅಂತಂದರೆ ಅವನ ಸಮಸ್ಯೆ ಹೇಳತ್ತಿರೋದು. ಅವನ ಪರವಾಗಿ ಇವತ್ತು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಕೆಲಸ ಮಾಡ್ತಾ ಇದೆ. ಅದ್ಯಾಕೋ ಅಧಿಕಾರಿಗಳಿಗೆ ಈ ರೈತರ ಸಮಸ್ಯೆ ಅಂದರೆ ಅಲರ್ಜಿ ಅನಿಸುತ್ತೆ. ಹೆಂಗಾದರೂ ಹಾಳಾಗಿ ಹೋಗಲಿ, ನಮಗೇನು ಅನ್ನೋ ಅಸಡ್ಡೆ. ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡಿ ಅಂದರೂ ಕೂಡ ಇವರು ಡೋಂಟ್ ಕೇರ್. ಅಂತ ಅಧಿಕಾರಿಗಳು ಯಾರ್ಯಾರು ಇವತ್ತು ಅವರ ಚಳಿ ಬಿಡಿಸ್ತೀವಿ. ಅದಕ್ಕಿಂತ ಮೊದಲು ಏನು ಸುದ್ದಿಯನ್ನು ತಂದಿದ್ದೀವಿ ಅನ್ನದಾತನ ಬಗೆಗಿನ ಸುದ್ದಿ ಬನ್ನಿ ನೋಡೋಣ. ಬರವಾಗಬೇಕಿದ್ದ ಕಾಲುವೆ ಶಾಪ್ ಆಗ್ತಿದೆ. ಶೇಂಗಾ ಲಾಸ್ ಆತ್ರಿ ಅಲ್ಲಿ ಮ್ಯಾಗಿಂದ. ಅದಕ್ಕೊಂದಿಟ್ಟು ನೀರಾವರಿ ಮಾಡ್ಕೊಂಡ್ರೆ ಈ KB ಲೈನ್ ಕೊಡ್ತಾ ಇಲ್ಲ ಸರ್. ನೀರು ಪೋಲು, ಲೈಟ್ ಕಂಬಗಳು ಧರೆಗೆ. ಕಾಲುವೆ ಒಡೆದು ಹೋದರೂ ನಿರ್ಲಕ್ಷ್ಯ. ಜಿಲ್ಲಾ ಅಧಿಕಾರಿಗಳು ಬಂದು ಭೇಟಿ ಕಟ್ಟಿ ಹೋದ್ರ 15 ದಿನದೊಳಗೆ ಬೆಳೆ ಹಾನಿ ಹಾಕ್ತೇವೆ ಅಂತ ಹೇಳಿ ಹೋದ್ರ ಸರ್. 15 ದಿನ ಅಲ್ಲ ಸರ್, 1.5 ತಿಂಗಳು ಕಳೆದು 2 ತಿಂಗಳು ಕಳೆಯಕ್ಕೆ ಬಂದ್ರೆ ಒಂದು ನಯ ಪೈಸೆ ನಮ್ಮ ರೈತರ ಅಕೌಂಟ್ಗೆ ಹಾಕಿಲ್ಲ ಸರ್. ಹೌದು, ರೈತರಿಗೆ ವರವಾಗಬೇಕಿದ್ದ UTP ಕಾಲುವೆ ಒಡೆದು ಈಗ ಶಾಪ ಆಗ್ತಿದೆ. ಯಾಕಂದ್ರೆ ಚಾನೆಲ್ ಮೂಲಕ ಹರಿಯಬೇಕಿದ್ದ ನೀರು ಹರಿಯುತ್ತಿಲ್ಲ. ಮಧ್ಯ ಒಂದ್ ಸೈಡ್ ಒಡೆದು ನೀರೆಲ್ಲ ಪೋಲಾಗ್ತಿತ್ತು. ನೀರು ವೇಸ್ಟ್ ಆಗೋದ್ರ ಜೊತೆ ಬೆಳೆ ಕೂಡ ಹಾಳಾಗಿ ಹೋಗಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 300 ಸೆಂಟಿಮೀಟರ್ ನೀರಿನ ಜೊತೆಗೆ ನಿಂತು ಭೂಮಿ ತೇವವಾಗಿತ್ತು. ತೇವಕ್ಕೆ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕೆ ಬಿದ್ದು ಹೋಗಿವೆ. ಹೀಗಾಗಿ ತೋಟ ಗದ್ದೆಗಳಿಗೆ ಕರೆಂಟ್ ಕೂಡ ಸಪ್ಲೈ ಆಗ್ತಿಲ್ಲ. ಅಧಿಕಾರಿಗಳು ಮರುದಿವ್ಸ ಬಂದು ನೋಡ್ಕೊಂಡು ಹೋದ್ರ ಸರ್. ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ಅಧಿಕಾರಿಗಳು ಇಲ್ಲಿ ಕಾಲ ಇಟ್ಟಿಲ್ಲ ಸರ್. ಇಲ್ಲೇ ನಮ್ಮ ರೈತರ ಹತ್ತಿ ಬೆಳೆದಿದ್ರು ಸರ್, ಗೋವಿನ ಜೋಳ ಬೆಳೆದಿದ್ರು, ಸೋಯಾಬೀನ್ ಬೆಳೆದಿದ್ರು, ತರಕಾರಿ ಬೆಳೆಗಳನ್ನು ಕೂಡ ಬೆಳೆದಿದ್ರು ಸರ್. ಇಲ್ಲಿ ಅನೇಕ ರೈತರು ಅನೇಕ ವಿವಿಧ ತರಕಾರಿ ಬೆಳೆಗಳನ್ನು ಬೆಳಿತಾರೆ ಸರ್. ಆ ರೈತರು ಬೆಳಿ ಗೋವಿನ ಜೋಳ ಮುರಿದು ಹೋಗೋದು ಹೊಲದಾಗ ಗುಡ್ಡೆ ಹಾಕಿದ್ವ, ಹೊಳಿ ಬಿದ್ದವು ಸರ್. ಹೋಗಿ ರಾತ್ರಿ ಬೋರ್ವೆಲ್ ಕೆಟ್ಟವು ಸರ್. ಪೈಪ್ ಸತಿಗೆ ಹೋಗಿ ಹೊಳಿ ಬಿದ್ದವ. ರೈತರ ಜಮೀನಾಗ ಮನೆ ಕಟ್ಸಕ್ ಬೇಕಂತಂದ ಅಲ್ಪ ಸ್ವಲ್ಪ ಅವ್ರ ಜಮೀನಲ್ಲಿ ಏನೇನೋ ಬಂಡವಾಳ ಇಟ್ಟಿರ್ತಾರೆ ಸರ್, ಅವು ಕೂಡ ಹೊಳಿ ಬಿದ್ದವು ಸರ್. ಉದಾಹರಣೆ ನಮ್ಮ ಹೊಲದಾಗ ನಂದೊಂದು ಬಡ್ಡಿ ಇತ್ತು ಸರ್. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಹಾವೇರಿ ತಾಲೂಕಿನ ಕನಕಾಪುರ ಗ್ರಾಮದಲ್ಲಿ. ರೈತರಂತೂ ಸಾಕಷ್ಟು ಸಲ ಹೋಗಿ ಮನವಿ ಮಾಡಿದ್ರು, ಕ್ಯಾರೆ ಅಂತಿಲ್ಲ. ಇದೀಗ ರೊಚ್ಚಿಗೆದ್ದ ರೈತರು ಕೇವಲ 2 ಕಿಲೋಮೀಟರ್ ಬಂದಿದ್ದ ಶಾಸಕರು ಬಂದು ನಮ್ಮ ಕಷ್ಟ ಕೇಳಲಿಲ್ಲ. ಹೀಗಾಗಿ ಶಾಸಕ ರುದ್ರಪ್ಪ ಲಮಾಣಿಯನ್ನ ಇನ್ಮುಂದೆ ಗ್ರಾಮಕ್ಕೆ ನಿಷೇಧ ಅಂತ ವಾರ್ನ್ ಮಾಡಿದ್ದಾರೆ. ಅವತ್ತೇನ ನಾವು ಇಲ್ಲಿ ಎಲ್ಲ ರೈತರು ಕೂಡಿ ಒಂದು ಸ್ವಲ್ಪ ಸ್ಟ್ರೈಕ್ ಮಾಡ್ದಂಗೆ ಮಾಡಿದ್ವಿ ಸರ. ಅವತ್ತು ಬಂದರೆ ನಿಮಗೆ ದುಡ್ಡು ಹಾಕ್ತವಿ ಇನ್ನು 15 ದಿನದೊಳಗೆ ಅಂತಂದು ಅವತ್ತಿನಿದ್ದ ಇವತ್ತಿನವ್ರಿಗೆ ಯಾರು ಇಲ್ಲ ಅಧಿಕಾರಿಗಳು ಬಂದಿಲ್ರಿ ಇಲ್ಲಿ ಅಂತ. ಇಲ್ಲಿ ನಾವು ಆ ಶಾಸಕರಿಗೆ ಓಟ್ ಹಾಕ್ಯಾವಿಲ್ಲ ನಮ್ಗೆ ಗೊತ್ತಿಲ್ರಿ. ಆ ಶಾಸಕರಂತರೂ ಒಂದ್ಸಲನೂ ಬಂದು ನೀವು ಹೆಂಗದಿರಿ ಅಂತಂದು ಮಾತಾಡ್ಸಿಲ್ರಿ, ಇದನ್ನು ನೋಡಿಲ್ರಿ. ಸಮೀಕ್ಷೆ ನಡೆಸಿ ಬೆಳೆ ಹಾನಿ ವರದಿ ಪಡೆದು ಪರಿಹಾರ ನೀಡುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಇನ್ನೂ ಬೆಳೆ ಪರಿಹಾರ ಕೊಟ್ಟಿಲ್ಲ. ನೋಡೋಣ, ಸೂಪರ್ 3ಯಲ್ಲಿ ಪ್ರಸಾರ ಆದ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರ ಅಂತ ಕಾದು ನೋಡೋಣ. ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಸರ್, ಇದೊಂದು ಕಾರ್ಯಕ್ರಮವನ್ನು ನಮಗೆ ಯಶಸ್ವಿ ಮಾಡಿಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸರ್. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ನೋಡಿ, ಕನಕಪುರ ಕೇಳಿದ್ದೀವಿ, ಇದು ಕನಕಾಪುರ ಹಾವೇರಿ. ಅಲ್ಲಿಯ ಜನ ಭಾಳ ಪ್ರೀತಿಯಿಂದ ಕೇಳ್ತಾ ಇದ್ದಾರೆ, ಸೂಪರ್ 3ಯಲ್ಲಿ ಈ ಸ್ಟೋರಿನ ಹಾಕಿ ಸರ್ ನಮಗೆ, ದಯವಿಟ್ಟು ನಮಗೆ ನೋಡಿ ಈ ಥರ ಏನೆಲ್ಲ ಪ್ರಾಬ್ಲಮ್ಗಳಾಗಿದೆ ಅನ್ನೋದನ್ನು ಪದೇ ಪದೇ ನಿಮಗೆ ಹೇಳ್ತಾ ಹೋಗ್ತೀನಿ. 300 ಎಕರೆ ಅಲ್ಲಿ ಕನಕಾಪುರ, ಇದು ಕನಕಪುರ ಅಲ್ಲ ಕನಕಾಪುರ. ಅಲ್ಲಿಯ ನಮ್ಮ ರಿಪೋರ್ಟರ್ ಇದರ ಬಗ್ಗೆ ಒಂದು ಸಚಿತ್ರ ವರದಿಯನ್ನು ನೋಡಿ, ಯಾವ ಥರ ಒಡೆದೋಗಿದೆ ಕಾಲುವೆ. ಇದನ್ನು ಯಾರು ಸರ್ ರೆಡಿ ಮಾಡಬೇಕು? ಇದಕ್ಕೆ ಯಾರು ಪ್ರಧಾನಮಂತ್ರಿ ಬರಬೇಕಾ? ಇದಕ್ಕೆ ಯಾರು ಸಿದ್ದರಾಮಯ್ಯನವರು ಬರಬೇಕಾ? ಇದಕ್ಕೆ ಯಾಕೆ ಕೃಷಿ ಮಂತ್ರಿ ಬರಬೇಕಾ? ನೋ, ಅಲ್ಲಿ ಇದ್ದಾರೆ ಅಧಿಕಾರಿ. ನೋಡಿ ಹೆಂಗೆ ಒಣಗೋಗಿದೆ ಎಲ್ಲವೂ ಕೂಡ. ಅಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಇವತ್ತು ಓಡಿಸ್ತೀನಿ ನಾನು ಅಲ್ಲಿಗೆ. PT ವಿಷಯ ಓಡ್ದಂಗೆ ಓಡಬೇಕು, ಓಡಿ ಕೆಲಸ ಮಾಡಿಕೊಡ್ಬೇಕು. ಬನ್ನಿ, ಅದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ರಿಪೋರ್ಟರ್ ಮಾಡಿದ್ದಾರೆ, ನೋಡ್ಕೊಂಬರ್ರಿ. ರೈತರಿಗೆ ವರದಾನವಾಗಬೇಕಾದಂತಹ
ತುಂಗಾ ಮೇಲ್ದಂಡೆ ಯೋಜನೆ ಇದೀಗ ಶಾಪವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾನಿವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕನಕಾಪುರದಲ್ಲಿದ್ದೇನೆ. ಕನಕಾಪುರದಲ್ಲಿರ್ತಕ್ಕಂಥ ಈ ಒಂದು ಏನಿದೆ ತುಂಗಾ ಮೇಲ್ದಂಡೆ ಯೋಜನೆ, ಇದು ಮಳೆಗಾಲದಲ್ಲಿ ಏನಾಯಿತು ಅವಾಗ ನೆಂದು ಈಗ ಒಡೆದೋಗಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಿರೋ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಇದು ತುಂಗಾ ಮೇಲ್ದಂಡೆ ಯೋಜನೆಗೆ ಅಂದರೆ ರೈತರಿಗೆ ಸಹಕಾರಿಯಾಗಲಿ, ನದಿಯಿಂದ ಬಂದಂಥ ನೀರು ರೈತರಿಗೆ ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಈ ಒಂದು ತುಂಗಾ ಮೇಲ್ದಂಡೆನ ನಿರ್ಮಾಣ ಮಾಡಿದ್ರು. ಆದರೆ ಇದೀಗ ಈ ನಿಲ್ದಾಣ ಏನಿದೆ ಇಲ್ಲಿ ಕಟ್ಟೆ ಒಡೆದೋಗಿರುವಂಥದ್ದು, ಪಕ್ಕದಲ್ಲಿರ್ತಕ್ಕಂಥ 100 ಎಕರೆ ಜಮೀನಿಗೆ ಇಲ್ಲಿಂದ ನೀರು ನುಗ್ಗಿರುವಂಥದ್ದು. ಇದಾದ ಬಳಿಕ ಇದೀಗ ರೈತರ ಜಮೀನಲ್ಲಿ ಬೆಳೆದಂಥ ಎಲ್ಲ ಬೆಳೆಗಳು ಕೊಚ್ಕೊಂಡೋಗಿದ್ದಾವೆ. ಮತ್ತು ಭೂಮಿ ಸಂಪೂರ್ಣವಾಗಿ ಈಗ ನೀರಿನ ಕೂಡಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಕಾಣ್ತಿರುವಂಥದ್ದು ರೈತರ ಜಮೀನು. ಅಲ್ಲೇ ನೋಡ್ತಾ ಇರ್ಬೋದು ಪಕ್ಕದಲ್ಲಿರ್ತಕ್ಕಂಥ ವಿದ್ಯುತ್ ಕಂಬ ಏನಿದೆ ಅದು ರೈತರ ಜಮೀನಿಗೆ ನೀರು ಹಾಯಿಸಲಿಕ್ಕೆ ಉಪಯೋಗ ಆಗಬೇಕಾದಂತಹ ವಿದ್ಯುತ್ ತಂತಿಗಳಂತ ಹೇಳ್ಬೋದು. ಆ ತಂತಿಗಳು ಕೂಡ ಈಗ ಮುರಿದು ಬಿದ್ದಿರುವಂಥದ್ದು. ಘಟನೆ ಆಗಿ 1.5 ತಿಂಗಳಾಯಿತು. ಅವತ್ತೇ ರೈತರು ಮನವಿ ಮಾಡ್ತಾರೆ. ಮನವಿ ಮಾಡಿದ ತಕ್ಷಣ ಜಿಲ್ಲಾಧಿಕಾರಿಗಳು ಭೇಟಿ ನೀಡ್ತಾರೆ. ಆದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಕಿರಿಯರಿಗೆ ಹೇಳಿದ್ರೆ ಅವರು ಹ್ಞೂ ಸರ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಇದೀಗ ಕೈ ಚೆಲ್ಲಿದ್ದಾರೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅದು ಯಾವ ಮಟ್ಟಿಗೆ ಅಂತಂದರೆ ಮಣ್ಣಿನ ಮೇಲೆ ಕೇವಲ 8 ಅಥವಾ 9 ಇಂಚ್ ಅಷ್ಟೇ ಇರ್ಬೋದೇನೋ, ಐ ಥಿಂಕ್ ನನಗೆ ಗೊತ್ತಿಲ್ಲ. ಅಷ್ಟೇ ಪ್ರಮಾಣದಲ್ಲಿ ಸಿಮೆಂಟನ್ನು ಹಾಕಿದರೆ ಅಲ್ಲಿ ಯಾವುದೇ ರೀತಿ ಕಬ್ಬಣ ಇಲ್ಲ. ಇನ್ನು ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಕೇಬಲ್ಗಳು ಬಿದ್ದಿದ್ದಾವೆ. ಅದ್ರಲ್ಲಿ ಕರೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ರೈತರು ಅಲ್ಲೇ ಓಡಾಡ್ತಾ ಇದ್ದಾರೆ. ಯಾರ್ದಾದ್ರೂ ಸಾವು ನೋವು ಸಂಭವಿಸಿದ್ರೆ ಅದಕ್ಕೆ ಹೊಣೆ ಯಾರು ಅನ್ನೋದು ಕೂಡ ಈಗ ರೈತರು ಮಾತಾಡ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರ್ಬೋದು. ನೀರೆಲ್ಲ ಸಂಪೂರ್ಣವಾಗಿ ಮುಂದಿನ ರೈತರ ಜಮೀನುಗಳಿಗೆ ಹೋಗುವಂಥ ನೀರದು. ಆದರೆ ಇಲ್ಲೇ ಕಟ್ಟೆ ಹೊಡೆದು ಸಂಪೂರ್ಣವಾಗಿ ತುಂಗಾ ಮೇಲ್ದಂಡೆ ಯೋಜನೆ ಅಕ್ಷರಶಃ ಉಪಯೋಗಕ್ಕೆ ಬಾರದಂತಾಗಿರುವಂಥದ್ದು. ಇವನ್ನ ಹೂಳೆತ್ತಿಲ್ಲ ಮತ್ತು ಪ್ರಥಮವಾಗಿ. ಆಮೇಲೆ ನೀರು ತೊಗೊಂಡಿರೋದು ರೈತರ ಜಮೀನು ನಾವು ದೃಶ್ಯದಲ್ಲಿ ನೋಡಿ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು. ಅದು ಸಂಪೂರ್ಣವಾಗಿ ಹತ್ತಿ ಬೆಳೆದ್ರು ರೈತರು. ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿದ್ರು. ಮೊದಲೇ ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಈಗ ಮತ್ತೆ ಅದೇ ಸಂಖ್ಯೆ ಇರುತ್ತಾ ಹೇಗೆ? ಮಂಡ್ಯ ಹೊರತುಪಡಿಸಿದ್ರೆ ಹಾವೇರಿ ಜಿಲ್ಲೆ ಆತ್ಮಹತ್ಯೆಗೆ 2ನೇ ಸ್ಥಾನ ಪಡೆದಿರುವಂಥದ್ದು. ಹತ್ತಿ ಬೆಳೆದಿದ್ರು, ಹತ್ತಿ ಹೋಯ್ತು, ಸೋಯಾಬೀನ್ ಹೋಯ್ತು, ಗೋವಿನ ಜೋಳ ಹೋಯ್ತು. ರೈತರು ಮನೆ ಮಠ ಕಟ್ಕೊಳ್ಳಿಕ್ಕೆ ಸಣ್ಣ ಪುಟ್ಟ ಮರಗಳನ್ನು ಬೆಳೆಸಿದ್ರು. ಆ ಮರಗಳು ತಿಳ್ಕೊಂಡೋದು, ಬೆಳೆದಂಥ ಬೆಳೆಯನ್ನು ತೆಗೆದಿಕ್ಕಿದ್ರು. ಆ ಬೆಳೆಗಳು ಕೂಡ ಸಂಪೂರ್ಣವಾಗಿ ಇದೀಗ ನೀರಲ್ಲಿ ಕೊಚ್ಚಿಕೊಂಡು ಮಾರಣ ಹೋಗಿರುವಂಥದ್ದು. ಅದು ಅಲ್ಲದೆ ಪಕ್ಕದ ಅಲ್ಲಿ ಕಾಣ್ತಿರೋದು ದೃಶ್ಯ ನೋಡ್ತಾ ಇರ್ಬೋದು. ಅಲ್ಲಿ ಕಂಬ ಇದೆ, ಲೈಟಿನ ಕಂಬ ಇದೆ, ವಿದ್ಯುತ್ ಕಂಬ. ಅದು ರೈತರ ಜಮೀನಿಗೆ ನೀರು ಹರಿಸುವಂಥ ಕಂಬ ಆಗಿತ್ತು. ಈಗ ಆ ಕಂಬಕ್ಕೆ ಕಲೆಕ್ಷನ್ ಕೊಡುವಂಥ ಮತ್ತೊಂದು ಕಂಬ ಇಲ್ಲಿ ಬಿದ್ದಿರೋದು ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರೋ ಎಡಭಾಗದಲ್ಲಿ ಇದು ಕೂಡ ಇಲ್ಲಿ ಬಿದ್ದಿರುವಂಥದ್ದು. ಈ ಕಂಬಗಳು ಬಿದ್ದಿದೆ. ಏನಾಯಿತು, ರೈತರ ಜಮೀನಿಗೆ ನೀರು ಬೇಕಾ ಅಥವಾ ಬೋರ್ವೆಲ್ ಸಂಸ್ಥೆಗಳಿಗೆ ನೀರು ಬೇಕಾ ಅಂತ ಕೇಳೋರು ಕೂಡ ಅಧಿಕಾರಿಗಳು ದಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ನೋಡಿ, ಇಲ್ಲಿ ವಿಜಯ ಮಹಾಂತೇಶ್ ಜಿಲ್ಲಾಧಿಕಾರಿಗಳಿದ್ದಾರೆ. ಅವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಯಾಕಂದರೆ ವಿಜಯ ಮಹಾಂತೇಶ್ ಹಿಂದೆ ಕೂಡ ನಾವು ಅನೇಕ ಸುದ್ದಿಗಳನ್ನು ಮಾಡಿದಾಗ ನಮಗೆ ಸ್ಪಂದಿಸಿದ್ದಾರೆ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ? ಇವರೇನು ಜಿಲ್ಲಾಧಿಕಾರಿಗಳು MP MLAಗಳು ಬರಬೇಕು ಅಂತ ಏನಿಲ್ಲ. ಅಲ್ಲಿ ಲೋಕಲ್ ಸಂಬಂಧಪಟ್ಟ ಇಂಜಿನಿಯರ್ಗಳು ಮಾಡಿದರೆ ಸಾಕು. ಓಕೆ, ನೋಡಿ ವಿಜಯ ಮಹಾಂತೇಶ್ ಇದ್ದಾರೆ ಸರ್ ನಿಮ್ಮ ಗಮನಕ್ಕೆ. ಆಮೇಲೆ ರುದ್ರಪ್ಪ ಲಮಾಣಿಯವರು ಹಾವೇರಿಯ ಶಾಸಕರು, ಅವರ ಗಮನಕ್ಕೂ ಇದನ್ನು ತರ್ತಾ ಇದ್ದೀನಿ. ಅಜ್ಜಂಪೀರ್ ಖಾದ್ರಿ ಕಾಂಗ್ರೆಸ್ ಮುಖಂಡರು ಮೊನ್ನೆ ಫೈಟ್ ಮಾಡಿದ್ರಲ್ವಾ, ಓಕೆ. ಆಮೇಲೆ ಬಸವರಾಜ ಬೊಮ್ಮಾಯಿ ಸಂಸದರಿದ್ದಾರೆ, ಶಿವಾನಂದ ಪಾಟೀಲ್. ಆಮೇಲೆ ಎಸ್ಪೆಷಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ ಬೇಕಿತ್ತು ಇಲ್ಲಿ ನನಗೆ, ಯಾರು ಇಂಜಿನಿಯರ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಕೇವಲ ಇವರಲ್ಲ. ಆ್ಯಂಡ್ ಸಂಬಂಧಪಟ್ಟ ನೋಡಿ 300 ತುಂಗಾ ಮೇಲ್ದಂಡೆ ಕಾಲುವೆ ಒಡೆದು 2 ತಿಂಗಳಾದರೂ ಕೇಳೋರಿಲ್ಲ. ತುಂಗಾ ಮೇಲ್ದಂಡೆ, ಅಪ್ಪರ್ ತುಂಗಾ, ಇದಕ್ಕೆ ಸಂಬಂಧಪಟ್ಟ ಈ ಭಾಗದ ಎಂಜಿನಿಯರ್ಸ್ಗಳು ಯಾರು ಕೇಳಬೇಕಲ್ಲ ಅದನ್ನು. ಆಮೇಲೆ 300 ಎಕರೆ ಭೂಮಿ ಹಾಳಾಗಿದೆ, ಧರೆಗುರುಳಿದಿರುವಂಥ ವಿದ್ಯುತ್ ಕಂಬ, ಯಾರು ಇದನ್ನು ಕೇರ್ ಮಾಡ್ತಾ ಇಲ್ಲ ಅಂತಂದರೆ ಏನು ಮಾರಿಬಿಡೋಣ ಬೇರೆ ಯಾವುದಾದ್ರೂ ದೇಶಕ್ಕೆ? ರಾಮಕೃಷ್ಣ ಅವರಿದ್ದಾರೆ, AEE. ರಾಮಕೃಷ್ಣ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಇಲ್ಲಿ ಹಾವೇರಿ ತಾಲೂಕಿನ ಕನಕಾಪುರ ಗ್ರಾಮದಲ್ಲಿ ಆ ಕಾಲುವೆ ಒಡೆದೋಗಿ ಹೌದು ಸರ್, ಒಂದು ಅನೇಕ ತಿಂಗಳಾಯ್ತು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾರು ಅದ್ರ ಬಗ್ಗೆ ನೋಡ್ಲೇ ಇಲ್ಲಲ್ಲ ಸರ್? 2 ತಿಂಗಳಾಯ್ತು ಮಾಡಿ ಅವರು ಎಡದಲ್ಲಿ ಅವರೆಲ್ಲ ಎಸ್ಟಿಮೇಟ್ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ. ಅಲ್ಲಿ ತನಕ ಹಂಗೆ ಬಿಟ್ಬಿಡೋದಾ ಹೆಂಗೆ? ಅದಕ್ಕೆ ತಾತ್ಕಾಲಿಕ ಪರಿಹಾರ ಏನಿಲ್ವ ಅದಕ್ಕೆ? ಫಾಲೋಅಪ್ ಇದ್ದಾರೆ ಸರ್. ಯಾರಿದ್ದಾರೆ? ಈಗ ನಮ್ ಬಸವರಾಜ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರ ಕನ್ಸರ್ನ್ಡ್ AEE ಅವರು, ಅದು ಸೆಕ್ಷನ್ ಬೇರೆ ಇದೆ ಸರ್. ಅದು ಬಸವರಾಜಪ್ಪ, ರುದ್ರಣ್ಣ, ರಾಮಕೃಷ್ಣ. ಸರ್ ನಾವು ನೀವು ರಾಮಕೃಷ್ಣ, ನೀವು ಸೆಕ್ಷನ್ ಆಫೀಸರ್ ಅಲ್ವಾ ಸರ್? ಅದು ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಬೇಕಲ್ಲ. 2 ತಿಂಗಳಾಯ್ತಲ್ಲ. ಈಗ ಜನಗಳು ಏನ್ ಮಾಡ್ಬೇಕು ಆ ಥರ ಹೋದ್ರೆ? ಆ ಬೆಳೆ ಒಣಗೋಗಿದೆ, ನೀವೆಲ್ಲ ಅಲ್ಲಿಗೊಂದು ಭೇಟಿ ಕೊಡ್ಬೇಕಲ್ವಾ? ಇಲ್ಲ ಮಾಡಿದಾರೆ ಸರ್, ಅವ್ರ ಕನ್ಸರ್ನ್ಡ್ AEE ಎಲ್ಲ ರೆಗ್ಯುಲರ್ ಆಗಿ ಇದಿದ್ದಾರೆ ಸರ್. ಬಟ್ ನೀವು ಮಾಡಿದಿರಿ, ಹೋಗಿದ್ದೀರಿ, 2 ತಿಂಗಳಾಯ್ತು, ಏನು ಫಲಪ್ರದ ಆಗ್ತಾ ಇಲ್ಲ, ಬೆಳೆ ಒಣಗೋಯ್ತಲ್ಲ.
ಅಲ್ಲೊಂದು ತಾತ್ಕಾಲಿಕವಾಗಿ ಏನಾದ್ರು ಮಾಡ್ಬೇಕಲ್ಲ, ಇನ್ನು ಅಲ್ಲಿಂದ ದುಡ್ಡು ಬರ್ಲಿ ಮತ್ತೊಂದು ಬರ್ಲಿ ಇದು ಮಾಡ್ತೀವಿ ಇಲ್ಲ, ಅಂತಂದ್ರೆ ಹೆಂಗೆ? ಅದಕ್ಕೆ ಸರ್ ಇದನ್ನ ತಾತ್ಕಾಲಿಕವಾಗಿ ಅವಾಗ ಮಳೆ ಇದ್ದಾಗ ನೀರ್ನ ಡೈವರ್ಟ್ ಮಾಡಿ ಅದೆಲ್ಲ ಮಾಡಿದ್ರು ಸರ್ ಅವರು. ಹಾ ಈಗ ಸದ್ಯಕ್ಕೆ ಅದು ಒಡೆದಿರೋದು, ಈಗ ನೀರೇನ್ ಬಿಟ್ಟಿಲ್ಲ ಸರ್ ಅಲ್ಲಿಗೆ, ಒಡೆದಿರೋದನ್ನ ರಿಪೇರಿ ಮಾಡಕ್ಕೆ ಈಗ ಪ್ರಸ್ತಾವನೆ ಕಳಿಸಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಆದ ತಕ್ಷಣ ಮಾಡ್ತಾರೆ ಸರ್. ಎಷ್ಟು ದಿವಸ ಆಗತ್ತೆ ಅಷ್ಟೆಲ್ಲ ಆದಾಗ? ಆಮೇಲೆ ಹೊಡೆಯೋದಕ್ಕಿಂತ ಮೊದಲೇ ನೀವು ಎಚ್ಚೆತ್ತುಕೊಳ್ಬೇಕಿತ್ತು. ನೀವು ನೋಡಲ್ವಾ ಕಾಲುವೆಗಳನ್ನೆಲ್ಲ? ಸರ್ ನಾವು ನೋಡ್ತೀವಿ, ಅದು ಸೆಕ್ಷನ್ ಬೇರೆ ಸರ್ ಅವ್ರದ್ದು. ಹಾ ಅದೇ ಯಾವುದೇ ಸೆಕ್ಷನ್ ಆಗ್ಲಿ, ಇಡೀ ಇಂಡಿಯಾದೇ ಅಲ್ವಾ, ಕರ್ನಾಟಕದ್ದೇ ಅಲ್ವಾ, ಯಾವ ಸೆಕ್ಷನ್ ಆದ್ರೆ ಅವನಾದ್ರೇನು ನೀವಾದ್ರೇನು, ಬರೋದು ಇದೇ ಕೆಲ್ಸಕ್ಕಲ್ವಾ? ಸೆಕ್ಷನ್ ಅಂದ್ರೆ ಏನು? ಅದೇ ಸರ್, ಅದೇ ಅದೇ. ನಮ್ದು ಕುಡಿಯೋ ನೀರು ಬೇರೆ ಮತ್ತೊಂದು ಬೇರೆ ಹಂಗಿದ್ಯಾ? ಇಲ್ಲ ನಮ್ದು ಪಾಕಿಸ್ತಾನ ಹಂಗಿದ್ಯಾ? ಇಲ್ಲ ಅಲ್ವಾ? ಎಲ್ಲ ಕೂತ್ ಮಾತಾಡಿದ್ರೆ ಆಗತ್ತೆ, ಒಂದು ಫೋನ್ ಮಾಡಿ ಹೇಳಿದ್ರೆ ಆಗತ್ತಲ್ವಾ? ಕೇಳಿ ಸರ್ ಇಲ್ಲಿ ನೋಡಪ್ಪ, ಕೇಳಿ ಸರ್ ಇಲ್ಲಿ ಕೇಳಿ, ಒಂದು ಫೋನ್ ಮಾಡಿ ಹೇಳಿದ್ರು ಆಗತ್ತೆ. ಅಲ್ಲಿ ಬಿದ್ದೋಗಿದ್ಯಪ್ಪ ಸ್ವಲ್ಪ ನೋಡು ಅಂತಂದ್ರೆ ಆಗತ್ತೆ. ಯಾರು ಮಾಡಕ್ ಹೋಗಲ್ಲ, ಎಲ್ಲ ಹೈರಾರ್ಕಿ ಇದೆ ಸರ್. ಇಲ್ಲ ಮಾಡಿದಾರೆ ಸರ್, ನಾವು ಎಲ್ಲ ಸ್ಪಾಟ್ಗೆಲ್ಲ ನಾವು ಹೋಗಿದ್ದೀವಿ. SC ಅವರು ಬಂದಿದ್ದಾರೆ, CE ಅವರು ಬಂದಿದ್ದಾರೆ, ಎಲ್ಲರೂ ಬಂದು ನೋಡಿದ್ದಾರೆ ಸರ್ ಅಲ್ಲಿಗೆ. ಈಗ ಎಸ್ಟಿಮೇಷನ್ ಯಾವಾಗ? 2 ತಿಂಗಳು ಬೇಕು ಎಸ್ಟಿಮೇಷನ್ ಮಾಡ್ಲಿಕ್ಕೆ ಅದನ್ನ? ಸರ್ ಎಸ್ಟಿಮೇಟ್ ಇಮಿಡಿಯೇಟ್ ಆಗಿ ಕಳಿಸಿದ್ದಾರೆ ಸರ್. ಹಾ ಎಲ್ಲಿಗೆ? ಇಮಿಡಿಯೇಟ್ ಆಗಿ ಎಸ್ಟಿಮೇಟ್ ಕಳಿಸಿದ್ದಾರೆ ಸರ್. ಎಷ್ಟು ಕಳಿಸಿದ್ದಾರೆ? ಏನು ಐಡಿಯಾ ಇದೆಯಾ ನಿಮ್ಗೆ? ಎಸ್ಟಿಮೇಷನ್ ಎಷ್ಟು ಕಳಿಸಿದ್ದಾರೆ ಅಂತ ಐಡಿಯಾ ಇದೆಯಾ? MD ಆಫೀಸಿಗೆ ಕಳಿಸಿದ್ದಾರೆ ಸರ್. MD ಏನ್ ಮಾಡ್ತಾ ಇದಾರಂತೆ? ಫಾಲೋ ಅಪ್ ಮಾಡಿದ್ರಾ? ಅವರು ಕನ್ಸರ್ನ್ ಅವ್ರು ಮಾಡ್ತಿದ್ದಾರೆ ಸರ್. ಯಾರು MD ಹೆಸರೇನು? ಸರ್ ಅಮೀನ್ ಬಾವಿ ಅವರು ಸರ್. ಅಮೀನ್ ಬಾವಿ MD ಅವರು. 2 ತಿಂಗಳು, ಅವ್ರಿಗೆ ಇನ್ನು 2 ತಿಂಗಳು ಬೇಕಂತ ಅದನ್ನ ಕ್ಲಿಯರ್ ಮಾಡೋದಕ್ಕೆ. ಅವ್ರಿಗೆ ಬೇರೆ ಕೆಲಸ ಇದೆ ಅಂತ ಇದು ಬಿಟ್ರೆ ಇಲ್ಲ, ಸಬ್ಮಿಟ್ ಮಾಡಿದಾರೆ ಅಲ್ಲಿಗೆ. ಸಬ್ಮಿಟ್ ಮಾಡಿದ್ರೆ ಅವ್ರು ಕೆಲಸ ಮಾಡ್ಬೇಕಲ್ಲ. 2 ತಿಂಗಳು ಸಂಬಳ ತಗೊಂಡಿಲ್ಲ ಅವರು. ಅಮೀನ್ ಬಾವಿ ಆದ್ರೇನು ಮತ್ತೊಬ್ಬರು ಆದ್ರೇನು? ಉಳಿದ ಜನಗಳನ್ನ ಯಾಕೆ ಬಾವಿಗೆ ತಳ್ತಾ ಇದೀರಿ? ನೀವು ನಿಮ್ಮ ಕೆಲಸ ಫಾಲೋ ಅಪ್ ಮಾಡಿ. ರಾಮಕೃಷ್ಣ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಅಮೀನ್ ಬಾವಿ ಸಂಬಂಧಪಟ್ಟ MD ಎಚ್ಚೆತ್ಕೊಳ್ಳಿ. ಎಲ್ಲಿ ತನಕ ಕಾಯ್ತಾ ಇದ್ರಿ? ಏನು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತಿದ್ದೀರಾ? ಯಾರಾದ್ರೂ ಏನಂತೆ ಇಲ್ಲಿ ನೋಡಿ, ಅದಕ್ಕೆ ಹೇಳೋದು ನಾವು ಕಾನೂನು ಹೆಂಗಿರತ್ತೆ ಅಂತೇಳಿ. ಅಲ್ಲು ಅರ್ಜುನ್ ಬೆಳಿಗ್ಗೆ ಅರೆಸ್ಟ್ ಆದ, ಕೋರ್ಟ್ಗೆ ಹೋಗಿ ಆಯ್ತು ಇದು ಸುದ್ದಿ. ಕೋರ್ಟಲ್ಲಿ ನೋಡ್ರಿ, ಕೋರ್ಟಲ್ಲಿ ಹಿಯರಿಂಗ್ ಆಯ್ತು, ವಿಚಾರಣೆ. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಡ್ತು. ಆಗ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ಹಿಯರಿಂಗ್ ಮಾಡ್ತು, ಕ್ಯಾನ್ಸಲ್ ಮಾಡ್ತು, ಜಾಮೀನು ಕೊಡ್ತು. ಎಲ್ಲ 24 ಗಂಟೆಯಲ್ಲಿ ಆಗತ್ತೆ. ನಮ್ಮದು ಪಾಪ ಇಲ್ಲಿ ಬಿದ್ದು 2 ತಿಂಗಳಾಯಿತು. ಇನ್ನೂ ಎಸ್ಟಿಮೇಷನ್ ರೆಡಿ ಆಗ್ತಾ ಇದೆ. ಅಷ್ಟಾಗುವಾಗ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ 3 ತಿಂಗಳು ಸಂಬಳ ತಗೊಂಡ್ರು. ಕೇಳಬೇಕಾ ಕೇಳಬಾರ್ದು?